ಇದೀಗ ಎಲೆಕ್ಷನ್ ಟಾಪ್ 10 ಪ್ರಸಾರವಾಗುತ್ತೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮಂಡ್ಯದ ಸುದ್ದಿಗೋಷ್ಠಿಯಲ್ಲಿ ಖಾಲಿ ಚೊಂಬಿನ ಪ್ರದರ್ಶನ ಮಾಡಿದ್ದಾರೆ. ಖಾಲಿ ಚೊಂಬು ಕೊಟ್ಟಿರೋದೇ ಪ್ರಧಾನಿ ಮೋದಿ ಸಾಧನೆ. ರಾಜ್ಯಕ್ಕೆ ತೆರಿಗೆ ಪಾಲು ಕೊಟ್ಟಿಲ್ಲ ಅಂದ್ರೆ ನಾವೇನು ಭಿಕ್ಷೆ ಬೇಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡ ರಂಗೇರಿದ್ದು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಜೆಡಿಎಸ್ ಹಾಗೂ ಬಿಜೆಪಿ ಸಮಾವೇಶದಲ್ಲಿ ಭಾಗಿಯಾದ ಎಚ್ಡಿಕೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಜೊತೆ ಜಗಳ ಆಡ್ಕೊಂಡು ಕೂತವ್ರೆ. ಕೇಂದ್ರ ಸರ್ಕಾರ ಜೊತೆ ಇವರ ಸರ್ಕಾರದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ತೆರಿಗೆ ಹಣ ಖಜಾನೆ ತುಂಬಿಸಿದಿರಲ್ಲ, ಅದು ಖಾಲಿ ಮಾಡಿದ್ವಿ ಅಂತ 2 ದಿವಸದಿಂದ ತಂದಿಡ್ಕೊಂಡು ಓಡಾಡ್ತಾವ್ರೆ ಖಾಲಿ ಕೆಮ್ಮನ ಈ ಕಾಂಗ್ರೆಸ್. ಇನ್ನು ಮಂಡ್ಯಕ್ಕೆ ಏನು ತಂದು ಕೊಡ್ತೀರಿ? ಈಗ 11 ತಿಂಗಳಲ್ಲಿ ಜಿಲ್ಲೆಗೆ ನೀವು ಕೊಟ್ಟಿದ್ದೇನು? ಮಂಡ್ಯ ಜಿಲ್ಲೆಗೆ 11 ತಿಂಗಳಲ್ಲಿ ನೀವು ಕೊಟ್ಟಿರೋದೇನು? ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಭರ್ಜರಿ ಕ್ಯಾಂಪೇನ್ ನಡೆಸಿದ್ದು ಕ್ಷೇತ್ರದ 15 ಹಳ್ಳಿಗಳಲ್ಲಿ ಇಂದು ಮತಯಾಚಿಸಿದ್ರು. ಹಳ್ಳಿಗಳಲ್ಲೂ ಸ್ಟಾರ್ ಚಂದ್ರುಗೆ ಅದ್ದೂರಿ ಸ್ವಾಗತ ದೊರೆಯಿತು. ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಸಿಎಂ ತವರು ಜಿಲ್ಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಸಮಾವೇಶ ನಡೆಸಿದ್ರು. ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಸಮಾವೇಶ ನಡೆದಿದ್ದು ಈ ಮೂಲಕ ಕಾಯಕ ಸಮಾಜಗಳ ಮತ ಕ್ರೋಢೀಕರಣಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ. ಈ ವೇಳೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಎರಡು ಜಾತಿಗಳ ಮಧ್ಯೆ ನಡೀತಾ ಇರತಕ್ಕಂಥ ಚುನಾವಣೆ ಅಲ್ಲ, ಕೇವಲ ಒಂದು ರಾಜಕೀಯ ಪಕ್ಷಗಳ ನಡುವೆ ನಡೀತಾ ಇರತಕ್ಕಂಥ ಚುನಾವಣೆ ಅಲ್ಲ, ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ, ಭಾರತವನ್ನು ಗೆಲ್ಲಿಸ್ತಕ್ಕಂಥ ಚುನಾವಣೆ. ಹಾಗಾಗಿ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಪ್ರಚಾರ ನಡೆಸಿದ್ದಾರೆ. ಯಲಹಂಕದ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುತ್ತಾ ವಿಶ್ವನಾಥ್ ಹಾಗೂ ಸುಧಾಕರ್ ಜೊತೆಯಾಗಿ ಮತಬೇಟೆಯಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಚಿಕ್ಕಬಳ್ಳಾಪುರದಲ್ಲಿ ಬೀಡು ಬಿಟ್ಟಿದ್ದು ತಮ್ಮ ಪತಿ ಪರ ಹಗಲು ರಾತ್ರಿ ಪ್ರಚಾರ ಕೈಗೊಂಡಿದ್ದಾರೆ. ತಮ್ಮ ಪತಿ ಪ್ರಾಣ ಪಣಕ್ಕಿಟ್ಟು ಕೊರೋನಾ ನಿರ್ವಹಣೆ ಮಾಡಿದ್ರು. ಆದ್ರೆ ಇಂದು ಏನೇನು ಅಪವಾದ ಕೇಳಿ ಬರ್ತಿದೆ ಎಂದು ಪ್ರೀತಿ ಬೇಸರ ಹೊರಹಾಕಿದ್ರು. ಯಾವ ರೀತಿ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಅನ್ನೋದು ನಾನು ನೋಡಿದ್ದೀನಿ. ಅವರು ಎಲ್ಲರೂ ಒಂದೊಂದು ಸಮಸ್ಯೆ ಕಾಲ್ ಬಂದಾಗೂ ಅವರು ಅಷ್ಟು ಚಿಂತೆಗೀಡಾಗಿ ಅವರು ನಾನು ಯಾವ ರೀತಿ ಇದನ್ನು ನಾನು ಕಂಟ್ರೋಲ್ಗೆ ತರ್ಬೋದು, ಯಾವ ರೀತಿ ನಾವು ಇದನ್ನು ವರ್ಕ್ ಮಾಡಬೇಕು ಅನ್ನೋದ್ರಲ್ಲೇ ಇದ್ದರೆ ಹೊರತು ಅವರು ಒಂದು ಕ್ಷಣನೂ ಅವರು ಯಾವುದೇ ವಿಚಾರವಾಗೂ ವೇಸ್ಟ್ ಮಾಡಿಲ್ಲ. ಬರೀ ಅದ್ರ ವಿಚಾರವಾಗಿ ಅವ್ರು ಕಷ್ಟಪಟ್ಟು ಕೆಲಸ ಮಾಡಿರೋದು ನಾನು ನೋಡಿದ್ದೀನಿ ಅದನ್ನು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ವಿನಯ್ ಕುಮಾರ್ ಇಂದು 8 ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರ ಸಭೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ವಿನಯ್ ಕುಮಾರ್ ನಾಮಪತ್ರ ಸ್ವೀಕೃತಿಯಾಗಿದೆ, ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ನಾಳೆ 3 ಗಂಟೆಗೆ ಚಿಹ್ನೆ ಕೊಡ್ತಾರೆ. ಈ ಚಿಹ್ನೆ ಯಾವ ಸಿಗುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಚಿಹ್ನೆ ಸಿಕ್ಕ ತಕ್ಷಣ ಈಗ ಆಲ್ರೆಡಿ ಸಾವಿರಾರು ನಮ್ಮ ಕಾರ್ಯಕರ್ತರು ರೆಡಿಯಾಗಿದ್ದಾರೆ. ಅದು ಪ್ಯಾಂಪ್ಲೆಟ್ ತಗೊಂಡು ಮನೆ ಹೋಗೋದಕ್ಕೆ. ಇನ್ನೇನು ಮೇ 7ನೇ ತಾರೀಕು ಜೈಬೇರಿ ಬಾರಿಸೋದು ಖಂಡಿತ ಅಂತ ಅನಿಸ್ತಾ ಇದೆ. ದಾವಣಗೆರೆಯ ಚನ್ನಗಿರಿಯಲ್ಲಿ ಬಿಜೆಪಿ ಭರ್ಜರಿ ಪ್ರಚಾರ ಆರಂಭಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿ, ತಿಪ್ಪಗೊಂಡನಹಳ್ಳಿ ಸೇರಿದಂತೆ 16 ಹಳ್ಳಿಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪ್ರಚಾರ ನಡೆಸಿದ್ದಾರೆ. ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಇದಕ್ಕಾಗಿ ದಾವಣಗೆರೆ ಕ್ಷೇತ್ರದಿಂದ ನನ್ನನ್ನು ಆಯ್ಕೆ ಮಾಡಿ ಎಂದು ವಿನಂತಿಸಿದ್ರು. ಮುಂದಿನ ಭವಿಷ್ಯಕ್ಕಾಗಿ ಮೋದಿಜಿಯವರು ವಿಶ್ವವೇ ಮೆಚ್ಚಿರಂತ ಮೋದಿ ಬೇಕು. ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಮೋದಿಜಿಯವರನ್ನು ಆರಿಸಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕು. ತಮ್ಮೆಲ್ಲ ಒಂದೊಂದು ಮತನು ಅವರು ನನ್ನ ಗುರುತಾದ ಕಮಲದ ಗುರುತಿಗೆ ತಾವು ಓಟು ಕೊಡುವುದರ ಮೂಲಕ ಮೋದಿಜಿಯವರನ್ನು ಆರಿಸಿದ್ದೀನಿ ಅನ್ನೋಕ್ಕೆ, ತಮಗೆ ಒಳ್ಳೆ ನಾಯಕನ ಆರಿಸಿದ್ದೀನಿ ಅನ್ನೋ ಹೆಗ್ಗಳಿಕೆ ತಮ್ಮಲ್ಲಿರುತ್ತೆ.
ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ರಾಜವಂಶಸ್ಥ ಯದುವೀರ್ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತಶಿಕಾರಿ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ನೆನಪಿಸಿ ಯದುವೀರ್ಗೆ ಮತ ನೀಡುವಂತೆ ವಿನಂತಿಸಿಕೊಂಡ್ರು. ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಯದುವೀರ್ ಒಡೆಯರ್ ಅವರು ನಮ್ಮ ಅಭ್ಯರ್ಥಿಯನ್ನಿದ್ದಾರೆ, ಇವರನ್ನು ಯಾವುದೇ ಜಾತಿಗೆ ಸೀಮಿತವಾಗಿ ನೋಡೋದು ಬೇಡ, ತಪ್ಪಾಗ್ತದೆ. ಇವತ್ತು ಯದುವೀರ್ ಒಡೆಯರ್ ಅವರು ಎಲ್ಲ ಸಮಾಜ ಎಲ್ಲ ವರ್ಗದ ಧ್ವನಿಯಾಗಿ ಇವತ್ತು ಕೆಲಸವನ್ನ ಮಾಡಬೇಕು ಅಂತೇಳಿ ಸಂಕಲ್ಪನ ತೊಟ್ಟು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ